ನಿನ್ನ ದವಾಖಾನೆ ಕರ್ಕೊಂಡು ಬಂದಾರು ಬದುಕಿಸ್ಬೇಕಂತೇಳಿ ನೀನು ಬದುಕಬಾರ್ದು, ನೀನು ಸಾಯ್ಬೇಕು. ನಿನಗೆ ಹೆಂಗೆ ಆಪ್ರೇಷನ್ ಮಾಡ್ತಾರೋ ನಾನು ನೋಡ್ತೇನೆ. ಆಪ್ರೇಷನ್ ಮಾಡ್ತಾರ ನಿನಗೆ? ಆಪ್ರೇಷನ್ ಮಾಡಲಿ, ನೀ ಬದುಕಬಾರ್ದು. ಹಾಂ, ನೀ ಸತ್ತ ಮೇಲೆ ನಾನು ಸಾಯ್ತಾನ. ನಾನೇನು ಬದುಕ್ತಾನೆ ಅಂತ ಅನ್ಕೋಬೇಡ, ನಾನು ಸಾಯ್ತಾನ. ಹಾಂ, ನಿನ್ನ ಮಾತ್ರ ಮುಗಿಸೇ ಬಿಡಾವ ನಾನು ಇವತ್ತು. ಯಾಕಂದ್ರೆ ನನ್ನನ್ನು ಜೀರಿಗೆ ಕಳಿಸಿದಿಲ್ಲ ಆ ನಿತ್ಯನೂ ಬಿಡ್ಲೇಕಿನ, ಆಕಿನ ಕೊಂದ ನಾನು ಸಾಯ್ತಾನೆ. ಇಲ್ಲ ಜೈಲ್ಗೆ ಹೋಗಿ ಆರಾಮಿರ್ತಾನೆ. ಜೈಲ್ನಾಗೇನ ಆರಾಮಲ್ಲಿ ಕೆಲಸ ಹಚ್ತಾರೋ, ಊಟ ಕೊಡ್ತಾರೋ, ತಿನ್ಕೊಂತ ಆರಾಮ್ ಕೆಲಸ ಮಾಡ್ಕೊತ ಆರಾಮಿರ್ಬೋದು. ಹೆಂಡತಿ ಕಿರಿಕಿರಿ ಇಲ್ಲ, ಮಕ್ಕಳು ಕಿರಿಕಿರಿ ಇಲ್ಲ, ಇನ್ನೊಬ್ಬಕ್ಕೆ ನೋಡ್ಬೇಕು ಅನ್ನೋದು ಕಿರಿಕಿರಿ ಇಲ್ಲ. ಆಯ್ತಲೇ ನಿನಗೆ ಮಾರಿ ಹಬ್ಬ. ಆಕೆ ನನ್ನ ಕೈ ನೋಡ್ಕೋತಾನ. ಹೆಂಗೋ ಎಲ್ಲರೂ ಇಲ್ಲೇ ಅದಾರು. ಈಗ ಆಕಿಗೆ ಹೋಗಿ ಒಂದು ಸರ್ದಿ ಆಕಿಗೂ ಹೋಗಿ ಚುಚ್ಚಿನಂದ್ರೆ ಆಕೆ ಸತ್ತು ಬಿಡ್ತಾಳ. ಇವಾಗ ಹೊಕ್ಕನ, ಆಕೆನ ಬಿಡಂಗೇ ಇಲ್ಲ ನಾನು, ಆಕಿನ ಬಿಡಂಗಿಲ್ಲ ನಾನು. ಅವನು ನಿನ್ನ ಗಂಡ ನಾಟಕ ಮಾಡ್ತಾನೆ. ನಾಟಕ ಅಲ್ಲಿ ಒಂಥರ ನಾಟಕ, ಇಲ್ಲೊಂಥರ ನಾಟಕ. ನನ್ನ ಹೆಂಡತಿ ಅವನ ಕಾಲು ಬಿದ್ದು ನನ್ನ ಬಿಡಿಸಿದ್ಲಂತ, ನಾನು ಅವನ ಕಾಲು ಬೀಳ್ಬೇಕಾತ. ನಿಮ್ಮ ಕಾಲು ಬಿಳು, ಮಂದಿ ಕಾಲು ಬಿಳು, ಎಲ್ಲರೂ ಕಾಲು ಬಿದ್ನಿ. ನಾನು ಏನು ಮಾಡಿದ್ನಿ ಅಂತ ತಪ್ಪು? ನಾನೇನು ಮಾಡಿದ್ನಿ? ನಿನ್ನ ಪ್ರೀತಿ ಮಾಡಿದ ದೊಡ್ಡ ತಪ್ಪಾತೇನ? ಯಾರು ಮಾಡಂಗಿಲ್ಲ ಪ್ರೀತಿ, ಯಾರು ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರ. ನೀ ನನಗೆ ಮೋಸ ಮಾಡಿದ್ಯಲ್ಲ, ನೀನು ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಕಿಲ್ಲ. ಮನಸ್ಸಿನಾಗೂ ನೀ ನನಗೆ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನನಗೆ ಮೋಸ ಮಾಡಿದೆ ನೀನು. ನನಗೆ ಮೋಸ ಮಾಡಿದಿಲ್ಲ ರಜಿ. ನಿನ್ನ ಬದುಕಕ್ಕೆ ಬಿಡಂಗಿಲ್ಲ, ಬದುಕಕ್ಕೆ ಬಿಡಂಗಿಲ್ಲ. ಹಾಂ, ಹೆಂಗೆ ಬದುಕ್ತಿದ್ದಿ ನಾನು ನೋಡ್ತೇನೆ. ಹಾಂ, ಇವಾಗ ಸ್ಟಾರ್ಟ್ ಮಾಡ್ತೇವೆ ರೀ. ನೀವೇನು ವರಿ ಮಾಡ್ಕೋಬೇಡ್ರಿ. ಎಲ್ಲ ಇವಾಗ ಆಪರೇಷನ್ನ ಸ್ಟಾರ್ಟ್ ಮಾಡಿರ. ಏನಿಲ್ಲ ಅಂದರೂ ಒಂದು 1 ಅವರ್ ಬೇಕು. ಫ್ಲೈಟದು ಎಲ್ಲ ಅರೇಂಜ್ ಆಗೈತಿ. ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡೋಣ, ಇವಾಗ ನಾವು ಆಪ್ರೇಷನ್ನ ಸ್ಟಾರ್ಟ್ ಮಾಡ್ತೇವೆ. ನೀವು ಇಲ್ಲೇ ಇರ್ರಿ, ಆರಾಮಾಗಿರಿ, ದೇವ್ರನ್ನ ಕೇಳ್ಕೊರಿ, ಅವ್ರಿಗೆ ಏನಾಗಲ್ಲ. ಅಯ್ಯೋ, ಯಾರೋ ಬಂದ್ರಂತ ಅನ್ಸತಿ. ನಾನು ಇಲ್ಲಿಂದ ಮೊದಲು ಓಡೋಬೇಕು. ಇಲ್ಲಿಂದ ಹೋಗಿ ಆ ನಿತ್ಯ ಒಂದು ಗತಿ ಕಾಣಿಸ್ಬೇಕು ನಾನು. ಹಾಂ, ಕಾಣಿಸ್ತಾನ. ಈ ಡಾಕ್ಟ್ರ್ ಬಡ್ಡಿ ಮಗ ಬರ್ತಿದ್ರ ಈಕಿನ ಕತ್ತಕ್ಕೋದು ಹೋಗ್ಬಿಡ್ತಿದ್ನಿ. ಆಕೆ ಬದುಕದಂಗೆ ಮಾಡಿ ನೀ ಎಂತ ಆಪ್ರೇಷನ್ ಮಾಡಿದ್ರು ನಾ ಬಂದ ಕಾಸ ಆಕೆ ಕತ್ತಕ್ಕೋದ ಆಕಿನ ಕೊಂದು ಆಕಿನ ಪೀಸ್ ಮಾಡಿ ಹೋಗಿತಾನೆ. ಆಕಿನ ನನಗೆ ಮೋಸ ಮಾಡ್ತಾಳಲ್ಲ ಆಕಿ. ಹೆಂಗಿರ್ತಾಳೆ ನಾನು ನೋಡ್ತಾನೆ ಆಕಿನ. ಹಾಂ, ಇವಾಗ ಸ್ಟಾರ್ಟ್ ಮಾಡ್ಬೇಕು. ಟೈಮು ಆಗೈತಿ. ನೋಡೋಣ, ಸ್ವಲ್ಪ ಹೊತ್ತು ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೇನೆ. ಸಿಸ್ಟರ್ ಎಲ್ಲ ಆಪ್ರೇಷನ್ಗೆ ರೆಡಿ ಮಾಡ್ಕೊರಿ. ಎಲ್ಲೋದ್ರಿ? ಆ ಚಕನಂತೂ ಎಲ್ಲಿ ನದಿಯಾಗಿ ಬಿಸಾಕ್ಬಿಟ್ಟಾನ. ಅದು ಯಾರಿಗೂ ಸಿಗಂಗಿಲ್ಲ. ಈಗ ಬೇರೆ ಚಾಕು ತೊಗೊಂಬಂದ ಇಕ್ಕಿನ ಕೊಲ್ಲಾಕ. ಈಕಿ ಎಲ್ಲೇ ಇದ್ರು ಇವತ್ತಕ್ಕಿನ ಹುಡುಕಿ ಕೊಂದ ಬಿಡ್ತೇನೆ ಈಕಿ ನಾನು. ಹಾಂ, ಕೊಂದ ಕಾಸ ಯಾರಿಗೆ ನನಗೆ ಸಿಗಲೇ ಇಲ್ಲಂದ್ರೆ ಆರಾಮಾಗಿರ್ಬೋದು ನಾನು. ಇಲ್ಲಾಂದ್ರೆ ಜೈಲಿಗೆ ಹಾಕ್ಲಿ, ಅಲ್ಲಿ ಆರಾಮಾಗಿರ್ತಾನೆ. ಎಲ್ಲಿದ್ರೇನು, ಎಲ್ಲಾದರೂ ನಾನು ಆರಾಮಾಗಿ ಇರೋಣ ನಾನು. ಯಾರು ಅದಾರೋ ಇಲ್ಲೋ, ಯಾರು ಕಾಣಿಸ್ದಂಗೆ ಅದಾರೋ? ನೋಡೋಣ, ಎಲ್ಲ ಕಡೆ ಹುಡ್ಕೆ ಬಿಡೋಣ ಇವತ್ತು. ಎಲ್ಲಿ ಬಿಡ್ದಂಗೆ ಒಂದು ಸಂಧಿ ಗುಂದಿ ಮೂಲಿ ಏನು ಬಿಡಂಗಿಲ್ಲ ಇವತ್ತು. ಎಲ್ಲ ಹುಡುಕಾಡಿ ಆಕಿ ಜಾಲಾಡಿ. ಹಾಂ, ಇವತ್ತು ಐದಕ್ಕೆ ಮಾರಿ ಹಬ್ಬ. ಇಲ್ಲೂ ಯಾರಿಲ್ಲಲ್ಲ. ಎಲ್ಲಿ ಹೋಗ್ಯಾರ ಎಲ್ಲರೂ? ಎಲ್ಲಿ ಹೋಗ್ಯಾಳಕ್ಕೆ? ಎಲ್ಲರೂ ಅಲ್ಲಿ ದವಾಖಾನೆ ಈಕೆ ಎಲ್ಲಿದ್ದಾಳು? ಈಕೆಗೆ ಏನು ಖಬರ ಇಲ್ಲೇನ? ರೂಮ್ನಾಗ ಬಿದ್ದಾಳು. ಹೋಗಿ ರೂಮ್ನಾಗಿದ್ರ ಆಕಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಎಲ್ಲಿಟ್ಟೆ? ಸಿಗುತ್ತಾನೆ ಇಲ್ಲ. ಅಯ್ಯೋ, ಎಲ್ಲಿಟ್ನೋ ಏನೋ. ಛೇ, ಹೌದು, ಯಾರು ಮನ್ಯಾಗ ಸೌಂಡೇ ಇಲ್ವಲ್ಲ. ಎಲ್ಲರೂ ಎಲ್ಲಿ ಹೋದ್ರು? ಯಾರು ಒಬ್ರು ಕಾಣಿಸಂಗ ಆಗಿಬಿಟ್ಟಾರು. ಮನ್ಯಾಗ ಅದಾರ ಇಲ್ಲ ಒಬ್ರು? ನೋಡ್ತಾನೆ ಏನು ಮಾಡತ್ತಾರೋ ಅಂತೇಳಿ. ಇಷ್ಟೊತ್ತನ ಮಕ್ಕೊಂಡಿದ್ನಿ, ಎಲ್ಲರೂ ಮಕ್ಕೊಂಡಾರ ಅಂತೇಳಿ. ಇವಾಗ ಎಚ್ಚರಿಕೆ ಆಯಿತು. ಟೈಮ್ ನೋಡಿದ್ರೆ ಇಷ್ಟು ಗಂಟೆ ಆಗೈತಿ. ನೋಡ್ಬೇಕಾ ಮತ್ತು ಎಲ್ಲಿಗಾರ ಹೋಗ್ಬೇಕಾ. ಇವತ್ತು ಏನೋ ಒಂದು ಖುಷಿ ವಿಚಾರ ಐತಿ. ಎಲ್ರ ಮುಂದೆ ನಾನು ಹೇಳ್ಬೇಕು. ನಾಳೆ ನನಗೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು. ನಾನು ಬೇರೆ ಊರಿಗೆ ನಾನು MBBS ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು. ನೋಡೋಣ ಏನೇನು ಆಗ್ತೈತಿ. ಆ ದೇವ್ರನ್ನ ಚಂದಾಗ ನನಗೆ ಆಶೀರ್ವಾದ ಕೊಡಪ್ಪ ಅಂತ ಕೇಳ್ಕೊಂಡೆ ನಾನು ಬರೆಯೋಕೆ ಹೋಗ್ಬೇಕು. ನೀವಿಲ್ಲಿ ಏನು ಮಾಡ್ತಾಯಿದ್ದೀರಾ? ಅಲ್ಲ, ನಮ್ಮ ಮನೆ ಒಳಗೆ ನೀವು ಬರೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಐತಿರಿ? ನಿಮಗೆ ಒಂದು ಸರಿ ಬುದ್ಧಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಮೊನ್ನೆ ರೋಡಲ್ಲಿ ಸಿಕ್ಕಿದ್ರಿ, ಇವಾಗ ಮತ್ತೆ ಮನೆಗೆ ಬಂದಿರಿ. ನಿಮ್ಗೆ ಎಷ್ಟು ಧೈರ್ಯ ಇರ್ಬೇಕು ನಮ್ಮ ಮನೆ ಒಳಗೆ ಕಾಲಿಡಾಕ? ತಡೀರಿ, ಇವಾಗ ನಮ್ಮ ಮಾಮನ ಕರೀತಾನ. ಮಾಮ ಮಾಮ ಮಾಮ, ಅತ್ತೆ, ರಾಜಕ್ಕ. ನಿನಗಿನ್ನೂ ಗೊತ್ತೇ ಇಲ್ಲೇನ
ರಾಜಿಗಾಗ್ಲೇ ಚಾಕು ಚುಂಚಿನಿ ಆಕಿ ಸಾವು ಬದುಕಿನ ಮಧ್ಯೆ ಓಡಾಡಕತ್ತಾಳ. ಆಕಿನ ದವಾಖಾನಿಗೆ ಹಾಕ್ಯಾರು. ನಿಮ್ಮ ಮನ್ಯಾಗ ಇವಾಗ ಯಾರೂ ಇಲ್ಲ. ಈಗ ನೀನು ನಾನು ಇಬ್ಬರೇ ಅದಾವು. ಹಾಂ, ಹೆಂಗಿರ್ತತಿ ಇವತ್ತಿನ ದಿನ? ಚಂದ ಇರ್ತತಲ್ಲ. ಇವತ್ತು ನಾನು ಸುಮ್ಮನೆ ಬಿಡು ಮಗನ ಅಲ್ಲ. ಹಾ ನೀವ ರಾಜಿ ಅಕ್ಕಗ ಚಾಕು ಚುಂಚಿರ್ಯಾ? ಅಕ್ಕನ ಕೊಂದು ಬಿಟ್ರ್ಯಾ? ಅಯ್ಯೋ, ಹಂಗಾರೆ ರಾಜಿ ಅಕ್ಕ ಸತ್ತು ಅಂದ. ಅಯ್ಯೋ, ರಾಜಿ ಅಕ್ಕಗ ಏನಾಯ್ತು? ನನಗೆ ಯಾರು ಏನು ಹೇಳೇ ಇಲ್ಲ. ನನಗೆ ಯಾಕೆ ಯಾರು ಏನು ಹೇಳಿಲ್ಲ? ನಾನು ಒಬ್ಬಾಕೆ ಇಲ್ಲಿ ಅದನ್ನ ಮನ್ಯಾಗ, ನನಗೇನು ಗೊತ್ತೇ ಇಲ್ಲಲ್ಲ. ಅಯ್ಯೋ ದೇವ್ರ, ಪಾಪ ರಾಜಿ ಅಕ್ಕಗ ಏನಾಯ್ತು? ನಾನಿವಾಗ ನೋಡ್ಬೇಕು. ತಡಿ ಅಟ್ಯಾಕೆ ಅರ್ಜೆಂಟ್ ಮಾಡ್ತಿದ್ಯೋ ನಿತ್ಯ? ನಿನ್ನೂ ಅಲ್ಲಿಗೆ ಕಳ್ಸಕ್ಕಂತ ನಾ ಬಂದೀನಿ. ಕಳಿಸ್ತಾನ. ಹೋಗುವಂತೆ ತಡಿ, ಒಂದೀಟ ಸಮಾಧಾನ. ಅಯ್ಯೋ, ನನ್ನ ಕೈಯಾಗ ಬೇರೆ ಚಾಕು ಐತಿ. ನನಗೆ ಎದ್ಯಾಗ ಡಗ ಡಗ ಅನ್ನಾಗತ್ತೈತಿ. ಏನಪ್ಪ ಮಾಡಲಿ ತಂದೆ? ಇಲ್ಲಿಂದ ಓಡ್ ಹೋಗ್ಬೇಕಲ್ಲ. ಹೆಂಗಾದ್ರೂ ನನ್ನ ಕಡೆಯಿಂದ ನಾನು ತಪ್ಪಿಸ್ಕೋಬೇಕು. ಮೊದಲ ಒಬ್ಬಕ್ಕೆ ಬೇರೆ ಅದನ್ನ ಇವ್ ಏನಾರ ಮಾಡಿದ್ರೆ ನಾನು ಏನು ಮಾಡಲಿ? ನೀನು ಹಂಗೆ ಕೊಂದ್ರೆ ಹೆಂಗೆ? ಹಾಂ, ಹಂಗೆ ಕೊಂದ್ರೆ ಮಜಾನ ಇರಂಗಿಲ್ಲ. ತಡಿ, ನಿನಗೆ ಮಾಡ್ತಾನೆ. ನೋಡು ರಮೇಶನ, ನಾನು ನಿಮ್ಮ ತಂಗಿ ಇದ್ದಂಗೆ. ನನಗೆ ನೀನು ಏನು ಮಾಡೋಕೆ ಹೋಗಬೇಡ. ನಾನು ನಿನಗೆ ಬಿಡಿಸಿದ್ದೇನಲ್ಲ, ಜೈಲಿಗೆ ಹಾಕ್ಸಿದ್ದಿ. ನಾನು ನಿನ್ನ ಬಿಡಿಸಿದ್ದೇನೆ. ನನಗೆ ನೀನು ಏನು ಮಾಡಬೇಡ. ನೀನು ಕೈ ಮುಗಿತೇನೆ. ಆ ಚಾಕು ಭಾಳ ಚೂಪೈತಿ. ಅದನ್ನು ನೋಡಿದ್ರೆ ನನಗೆ ಎದ್ಯಾಗ ಗಡ 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 ಅಂತ ನಡಿಗೆ ಭಯ ಹಂಗತೈತಿ. ಇಲ್ಲಿಂದ ಹೋಗನ್ನು ನಿನ್ನ ಕೈ ಮುಗಿತೇನೆ. ನಿನಗೇನು ಬೇಕಾ? ಈ ಸರ ಬೇಕಾನ? ಬಂಗಾರ ಹಿಂಗಾರ ಹಿಂಡ್ರ ಬೇಕಾ? ಕೇಳು, ನಾನು ಕೊಡ್ತೇನಂತ ತಗೊಂಡು ಹೋಗ್ಬಿಡು. ಆದ್ರೆ ನಾನು ಏನು ಮಾಡಬೇಡ ರಮೇಶನ್ನ, ನಾನೇನು ಮಾಡಬೇಡ. ಇನ್ನೂ ಬದುಕಿ ಬಾಳ್ಬೇಕು. ನನಗೆ ಡಾಕ್ಟರ್ ಆಗ್ಬೇಕನ್ನೋ ಆಸೆ ಐತಿ. ಅದನ್ನ ಇಲ್ಲಿಗೆ ನೂರು ಮಾಡಬೇಡ. ನಿನ್ನ ಖಾಲಿ ಬೇಕಿದ್ರು ಬೀಳ್ತೀನಿ. ಅನ್ನ ಅಂತ ನೀ ನನಗೆ ಕರಿತಿದಿ? ಹಾಂ, ಅನ್ನ ಅಂತ ಕರಿಯಾಕ ನಾಚಿಕೆ ಆಗಂಗಿಲ್ಲ ನಿನಗೆ? ಪ್ರೀತಿ ಮಾಡ್ತಾನ ಅನ್ನಂದ್ರೆ ಒಪ್ಕೊಂಡು ನಿಂತಿದ್ದಿ. ಮದ್ವೆ ಆಗ್ತಾನಂತ ಹೇಳಿ ಆ ಮೂಳ ಬಂದ ಎಲ್ಲ ಹಾಳು ಮಾಡಿದ್ಲು. ಇಲ್ಲ ಅಂದ್ರೆ ನೀನು ನನ್ನ ಬಲೆಗೆ ಬಿದ್ದು ನೀನು ನನ್ನ ಪ್ರೀತಿ ಮಾಡುವಂಗಾಗ್ತಿತ್ತು. ನಾನು ನೀನು ಒಂದಾಗ್ತಿದ್ದು. ಆದರೆ ಈಗ ಹಾಂ, ಅದಕ್ಕೆಲ್ಲ ಹೇಳಿ ನನ್ನನ್ನು ಜೈಲಿಗೆ ಹಾಕ್ಸಿದ್ರಲ್ಲ ಇಬ್ಬರು. ನೀ ನನಗೆಷ್ಟು ಮರ್ಯಾದೆ ತೆಗೆದಿದ್ದಿ. ನೀನು ನಾನು ಸುಮ್ಮನೆ ಬಿಡ್ತಾನಂತ ಅನ್ಕೊಂಡಿದ್ದಿ. ಬಿಡು ಮಗ ಅಲ್ಲ ನಾನು. ನೋಡೋಣ, ಅವಾಗ ನಾನು ಸಿಟ್ಟಾಗ ಏನಾರು ಅಂದಿರ್ಬೋದು. ಆದರೆ ಈಗ ನಿನಗೆ ನಾನು ತಪ್ಪತ್ತಂತ ಕೇಳ್ತಾನೆ. ನನ್ನ ಬಿಟ್ಟುಬಿಡು. ನಾನು ಏನು ಮಾಡಬೇಡ. ನಿಮ್ಮ ತಂಗಿ ಅಂತ ಅನ್ಕೊಂಡೆ. ನನ್ನ ಬಿಟ್ಟುಬಿಡು. ನನಗೆ ಯಾ ಅಕ್ಕನೂ ಇಲ್ಲ, ಯಾ ತಂಗಿನೂ ಇಲ್ಲ. ಅಕ್ಕ ತಂಗಿ ಅನ್ನೋದು ಏನಿದ್ರು ಒಳ ಹುಟ್ಟಿದವರಷ್ಟ. ಆದ್ರೆ ನನಗೆ ಯಾರು ಇಲ್ಲಲ್ಲ. ಆ ದೇವ್ರು ನನಗನ ಹಿಂಗದನಂತೇಳಿ ನನಗೆ ಅಕ್ಕ ತಂಗಿನ ಯಾರನ್ನೂ ಕೊಟ್ಟೇ ಇಲ್ಲ. ಅಂಥದ್ರಾಗ ಇನ್ನು ನೀ ನನ್ನ ತಂಗಿ ಆಗ್ತೈತಿ ಏನ? ಯಾವತ್ತಿಗೂ ಸಾಧ್ಯನೇ ಇಲ್ಲದ. ಅಯ್ಯೋ, ಬೇಕಿದ್ರೆ ನಿನ್ನ ಕಾಲು ಬರ್ತಾನೆ, ನಿನ್ನ ಕೈ ಹೋಗಿತಾನೆ. ನನ್ನ ಬಿಟ್ಬಿಡು. ನಾನು ಏನು ಮಾಡಬೇಡ. ನನಗೆ ಭಯ ಆಗತ್ತೈತಿ. ನನ್ನ ಬಿಟ್ಬಿಡಣ ರಮೇಶನ್ನ, ನಿನ್ನ ಕೈ ಮುಗಿತಾನ. ನನ್ನ ಬಿಟ್ಬಿಡು. ನಾನು ಏನು ಮಾಡೋಕೆ ಹೋಗ್ಬೇಡಣ. ನಿನ್ನ ಕಾಲು ಬೇಕಿದ್ರು ಬೀಳ್ತಾನ. ಅದು ಹೆಂಗಾಕತಿ ನಿನ್ನ ಬಿಡಾಕ? ಇನ್ನು ಫಸ್ಟ್ ಆಕಿಕಿನ್ನ ಮುಂಚೆ ಇನ್ನೂ ಕೊಲ್ಲಬೇಕಾಗಿತ್ತು ನಾನು. ಆದ್ರೆ ಆಕೆ ಒಬ್ಬ ಸಿಕ್ಕಳಂತೇಳಿ ಅಕ್ಕಿನ ಕೊಂದ ಬೇಕಂತ ಕಚ್ಚ ಚುಚ್ಚುತ್ತೆ. ಆದ್ರೆ ಆಕಿ ಗಂಡ ದವಾಖಾನಿ ಕರ್ಕೊಂಡೋಗ್ಯಾನ. ನಿನ್ನ ಕರ್ಕೊಂಡೋಗಕ್ಕೆ ಯಾರು ಇಲ್ಲ. ನೀನಂತೂ ಮೊದ್ಲ ಸಾಯ್ತಿದ್ದಿ. ಯಬ್ಬ, ನಾನು ಇಲ್ಲಿಂದ ಓಡ್ಬೇಕಾ? ಇವನ ಕೈಯಾಗ ಮಾತ್ರ ಸಿಗ್ಬಾರ್ದ. ಏಯ್ ನಿಲ್ಲಿ, ನನ್ನನ್ನು ದಬ್ಬಿ ಓಡೋಗೋಷ್ಟು ಧೈರ್ಯ ಬಂದತ್ತೆ ನಿನಗೆ. ನಿನ್ನ ಮಾತ್ರ ಬಿಡಂಗಿಲ್ಲ. 10 ಸಲ ಚುಚ್ಚುತ್ತ ನಿನಗೆ. ಕಚ್ಚ ಚುಂಚಿ ತೆಗೆದ್ರೆ ರಕ್ತ ಎಲ್ಲ ಚಿಮ್ಮಬೇಕ. ಹಂಗೆ ಸಾಯಿಸ್ತಾನೆ ನಿನ್ನ. ಮತ್ತೆ ನನ್ನನ್ನು ದಬ್ತಿದ್ದಿ ನೀನು. ಮಾಡ್ತಾನೆ ತಡಿ ನಿನಗೆ. ಓಡು ನೀತ್ಯ, ಓಡು. ಅಲ್ಲ ಆಯ್ಕೆ ನಾವನ ನನ್ನನ್ನು ದಬ್ಬಿ ಓಡೋ ಕಾಳಲ್ಲ ಆಯ್ಕೆ. ಈಕಿನ ಮಾತ್ರ ಬಿಡಂಗಿಲ್ಲ. ನಾನು. ಯಾರಾದ್ರೂ ಇದೀರಾ? ಅಯ್ಯೋ, ಕಾಪಾಡಿ ನನ್ನ. ಯಾರಾದ್ರೂ ಇದ್ರೆ ಕಾಪಾಡ್ರಿ. ಅಯ್ಯೋ, ಕಾಪಾಡ್ರಿ ನನ್ನ. ಇಲ್ಲಿ ಕೊಲ್ಲಕ್ ಬಂದ ರಾಕ್ಷಸ, ನನ್ನ ಕಾಪಾಡ್ರಿ. ಎಲ್ಲಿಗೆ ಹೋಗ್ತೀನಿ ನೀನು? ಎಲ್ಲಿಗೆ ಹೋದ್ರು ನೀನು? ಹೊರಗೆ ಹೋಗ್ದಂಗೆ ಎಲ್ಲ ಕಡೆ ಲಾಕ್ ಮಾಡಿ ಬಂದಾನ. ಹೆಂಗೆ ಹೋಗ್ತಿದ್ದಿ ಹೋಗು. ಹೋದ್ರೆ ಆ ಹಿಂದಿನ ಬಾಗ್ಲಿ ಅಷ್ಟೇ ಹೋಗ್ಬೇಕು ನೀನು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಾನಲ್ಲೇ ಹೋಗಿ ನಿಂತು ಬಿಡ್ತಾನೆ. ಹೋಗ್ಲಿ ನೋಡು ನೀನು ಹೆಂಗೆ ಹೋಗ್ತಿದ್ವಿ. ನಾನು ನೋಡ್ದೆ ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಂಗಿಲ್ಲ. ಇವತ್ತು ನೀನು ಈ ಮನೆ ಬಿಟ್ಟು ಹೊರಗೆ ಹೋಗೋಕ್ಕಾಗಂಗಿಲ್ಲ. ಏನೇ ಇದ್ರು ಇವತ್ತು ನೀನು ಹೆನಾನ ಹೊರಗೆ ಹೋಗ್ಬೇಕು. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ನನ್ನನ್ನು ಜೈಲಿಗೆ ಹಾಕಿಸ್ತೀರಿ ಇಬ್ಬರು ಸೇರಿ. ಹಾಕಿಸ್ರಿ. ಇವಾಗ ನೀವು ನಿಮ್ಮನ್ನು ಕೊಂದು ಜೈಲಿಗೆ ಹೋಗ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಹೋಗ್ತೀರಿ ಅಂತ ಅನ್ಕೊಂಡಿನಿ.
ತಾಯಿ ಇಲ್ಲದ ತವರು ನೋಡ್ರಿ 53ನೇ ಭಾಗ ಬಂದೈತಿ. ಎಲ್ಲರೂ ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ಎಲ್ಲರೂ ಇಷ್ಟು ದಿನ ಕೇಳ್ತಾ ಇದ್ರಿ 53ನೇ ಭಾಗ ಹಾಕಿ, ಮುಂದಿನ ಭಾಗ ಹಾಕಿ ಅಂತ ಹೇಳಿ. ಸೊ ಮುಂದಿನ ಭಾಗ ಬಂದಿದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಂಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ, ಯಾರೆಲ್ಲ ನೋಡ್ತಾರಲ್ಲ ವಿಡಿಯೋ ನೋಡಿದ್ಮ್ಯಾಗ ಲೈಕ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ತಿಳಿಸಿದ್ರೆ ನನಗೂ ಗೊತ್ತಾಕೈತಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತಿ, ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾರ ವಿಡಿಯೋ ಬಿಟ್ಟರೆ ಅದು ನಿಮ್ಗೆ ಬರ್ತೈತಿ, ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.